ಕಣ್ಣಿಗೆ ಕಾಣದ ಕೊರೋನಾ ವೈರಸ್ ಹಾವಳಿ ಹೆಚ್ಚಿದ್ದಾಗ ಇಡೀ ವಿಶ್ವಾದ್ಯಂತ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಇದೇ ಕೊರೋನಾ ಚರ್ಚೆ ಕನ್ನಡ ಬಿಗ್ ಬಾಸ್ ಮನೆಯಲ್ಲಿ ಶುರುವಾಗಿದೆ. ಅದರಲ್ಲೂ ತಮ್ಮ ಕಾಮಿಡಿ ಪಂಚ್ಗಳ ಮೂಲಕ ಮನೆ ಮಾತಾಗಿರೋ ಗಿಲ್ಲಿಗೆ ನನಗೇನಾದ್ರೂ ಕೊರೋನಾ ಬಂದಿದೆಯಾ ಅಂತ ಅನುಮಾನ ಶುರುವಾಗಿದೆ. ಅದು ಕೂಡ ಕಿಚ್ಚ ಸುದೀಪ್ ಮುಂದೆಯೇ ಈ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಗಿಲ್ಲಿ ಹೀಗೆ ಹೇಳಿದ್ಯಾಕೆ ಅನ್ನೋದನ್ನ ನೋಡೋದಾದ್ರೆ ಅಷ್ಟಕ್ಕೂ ಒಂದು ಕಾರಣ ಇದೆ. ಕಿಚ್ಚ ಸುದೀಪ್ ಎಲ್ಲ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಅನ್ನ ನೀಡಿದ್ರು. ಇಬ್ಬಿಬ್ಬರಿಗೆ ಒಟ್ಟಿಗೆ ಕಣ್ಣು ಕಟ್ಟಿ ಅವರ ಮುಂದೆ ಒಂದು ತಿಂಡಿ ತಿನಿಸನ್ನ ಇಡಲಾಗುತ್ತೆ. ಅದನ್ನ ಕೈಯಿಂದ ಮುಟ್ಟದೆ ಟೇಸ್ಟ್ ಮಾಡಿ ವಾಸನೆ ನೋಡಿ ಆ ತಿನಿಸು ಏನು ಅಂತ ಗುರುತಿಸಬೇಕು. ನೇರವಾಗಿ ಹೆಸರು ಹೇಳದೆ ಸುಳಿವನ್ನ ಕೊಡಬೇಕು ಅಂತ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಕಣ್ಣಿಗೆ ಬಟ್ಟೆ ಕಟ್ಟಿರೋ ಕಾರಣ ತಮ್ಮ ಮುಂದಿರೋ ಆಹಾರ ಏನು ಅನ್ನೋದು ಕಂಡು ಹಿಡಿಯೋದು ಅಷ್ಟು ಸುಲಭವಲ್ಲ. ಈ ಸವಾಲಿನ ಟಾಸ್ಕ್ ಅನ್ನ ಮನೆಯ ಎಲ್ಲಾ ಸದಸ್ಯರು ಸಾಕಷ್ಟು ಉತ್ಸಾಹದಿಂದ ಆಡಿದ್ದಾರೆ. ಅದೇ ರೀತಿ ರಜತ್ ಹಾಗೂ ಗಿಲ್ಲಿ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಟಾಸ್ಕ್ ಅನ್ನ ಕೊಡಲಾಗಿತ್ತು. ಟೇಸ್ಟ್ ಮಾಡಿ ಆ ತಿನಿಸುಗಳು ಯಾವುದು ಅಂತ ಗುರುತಿಸಲು ಇಬ್ಬರು ಪರದಾಡಿದ್ದಾರೆ. ಗಿಲ್ಲಿ ಆ ಫುಡ್ ನ ಟೇಸ್ಟ್ ನೋಡಿ ಯಾವುದು ಅಂತ ಗುರುತಿಸೋದಕ್ಕೆ ಸಾಧ್ಯವಾಗದೆ ನನಗೆ ಕೊರೋನಾ ಏನಾದರೂ ಬಂದಿದ್ಯಾ ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದನ್ನ ಕೇಳಿ ಎಲ್ಲರೂ ನಕ್ಕಿದ್ದಾರೆ. ಗಿಲ್ಲಿ ಕಾಮಿಡಿ ಟೈಮಿಂಗ್ ಸೂಪರ್ ಅಂತ ಅಭಿಮಾನಿಗಳು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಹೀಗೆ ಗಿಲ್ಲಿ ಕಾಮಿಡಿಯಾಗಿ ಕೊರೋನಾ ಪಂಚ್ ಅನ್ನ ಕೊಟ್ಟಿದ್ದಾರೆ. ಕೊನೆಗೆ ಸೋತ್ ಬಿಡೋಣ ಅಂತ ರಜತ್ ಹೇಳಿದ್ದಾರೆ. ಪಕ್ಕ ಸೋತ್ವಿ ಅಂತ ಗಿಲ್ಲಿ ಕೂಡ ನಗೆ ಚಟಾಕಿ ಹಾರಿಸಿದ್ದಾರೆ. ನೀವು ಕೂಡ ಗಿಲ್ಲಿ ಕಾಮಿಡಿಗೆ ಅಭಿಮಾನಿಯಾಗಿದ್ರೆ ಜೈ ಗಿಲ್ಲಿ ಅಂತ ಕಮೆಂಟ್ ಮಾಡಿ.